ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಇಲ್ಲಿ ನೆಲೆಸಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಕನಕರಾಜನ ತಾಯಿ ಪಾತ್ರ, ನಮ್ಮ ಬಂಗಾರದ ಮಗ, ತಂದೆ ತಾಯಿಯ ಪ್ರೀತಿಯ ಮಗ ಅಂತ ಒಳ್ಳೆ ಪಾತ್ರ ನಾನು ಹೀರೋ ತಾಯಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಒಂಥರ ಫ್ಯಾಮಿಲಿ ಡ್ರಾಮಾ ಪ್ಲಸ್ ಹುಡುಗ ಪೊಲಿಟಿಕ್ಸಲ್ಲಿ ಅವ್ನಿಗೇನು ಆಸೆನೋ ಅದಕ್ಕೆ ಸಪೋರ್ಟಿವ್ ಮಾಡಿಕೊಂಡು ತಂದೆ ತಾಯಿ ಇಬ್ಬರು ಇರ್ತೀವಿ. ಆ ಥರ ತುಂಬ ಒಳ್ಳೆ ಪಾತ್ರ ನನಗೆ ಈ ಚಿತ್ರದಲ್ಲಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ನಿರ್ಮಾಪಕರ ನಿರ್ದೇಶಕರ ಚಿತ್ರದಲ್ಲಿ 3ನೇ ಚಿತ್ರ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿ ಮಾಡಿದಂತಹ ನಾಗೇಂದ್ರ ಪ್ರಸಾದ್ ಸಾರ್ಗೂ ತುಂಬ ಧನ್ಯವಾದಗಳು. ಅದೊಂದು ವಿಶೇಷ ನಾನು ಹೇಳಿದೆ, ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ನಾನು ಒಟ್ಟಿಗೆ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ನಿಜವಾಗ್ಲೂ ನಂಗೆ ಸಂತೋಷ ಆಗ್ತಿದೆ. ಮೊದಲಲ್ಲಿ 2 ಸಿನಿಮಾ ಮಾಡಿದ್ವಿ, ಬಟ್ ತುಂಬ ದಿನ ಆಗಿತ್ತು ಈ ಥರ ಮತ್ತೆ ಕಾಂಬಿನೇಷನ್ ನಾವು 3 ಜನ ಮಾಡ್ತಾ ಇರೋದು. ಮಾನಸ ಸರೋವರ ನಿಮ್ಮ ಅರ್ಥ ಇಲ್ಲ, ನಿಜವಾಗ್ಲೂ ಈ ಚಿತ್ರದಲ್ಲಿ ಮತ್ತೆ ನಾವು ಕಾಂಬಿನೇಷನ್ನು ತಗೊಂಡು ಒಳ್ಳೆ ಪಾತ್ರಗಳಲ್ಲಿ ನಾವು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಈ ಚಿತ್ರ ಮುಗಿದು ನಿಮ್ಮೆಲ್ಲರ ಮುಂದೆ ಬಂದು ಒಂದು ಹಿಟ್ ಅನ್ಸ್ಕೊಳ್ಳೋ ಒಂದು ಒಳ್ಳೆ ಚಿತ್ರ ಆಗಲಿ ಅಂತ ನಾನು ಮನಸಾರ ಹಾರೈಸ್ತೀನಿ. ಈ ಚಿತ್ರದಲ್ಲಿ ಎಲ್ಲರೂ, ಪ್ರತಿಯೊಬ್ಬರಿಗೂ, ನಮ್ಮ ಸನತ್ ಸಾರ್ಗೆ, ರವೀಂದ್ರ ಸಾರ್ಗಾಗಲಿ, ನಾಗೇಂದ್ರ ಪ್ರಸಾದ್, ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಸಿನಿಮಾ ಹೇಗೆ ಬರೆಯೋಕೆ ಸಾಧ್ಯವಿರೋ ನಿಮ್ಮ ನಟನೆ ಮಾತ್ರ ಅಮೇಝಿಂಗ್, ಔಟ್ಸ್ಟ್ಯಾಂಡಿಂಗ್ ಇತ್ತು. ಇದರಲ್ಲೂ ಕೂಡ ಅದ್ಭುತವಾಗಿರುತ್ತೆ ಅಂತ ಭಾವಿಸ್ತಾ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಇಲ್ಲಿ ನೆಲೆಸಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಕನಕರಾಜನ ತಾಯಿ ಪಾತ್ರ, ನಮ್ಮ ಬಂಗಾರದ ಮಗ, ತಂದೆ ತಾಯಿಯ ಪ್ರೀತಿಯ ಮಗ ಅಂತ ಒಳ್ಳೆ ಪಾತ್ರ ನಾನು ಹೀರೋ ತಾಯಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಒಂಥರ ಫ್ಯಾಮಿಲಿ ಡ್ರಾಮಾ ಪ್ಲಸ್ ಹುಡುಗ ಪೊಲಿಟಿಕ್ಸಲ್ಲಿ ಅವ್ನಿಗೇನು ಆಸೆನೋ ಅದಕ್ಕೆ ಸಪೋರ್ಟಿವ್ ಮಾಡಿಕೊಂಡು ತಂದೆ ತಾಯಿ ಇಬ್ಬರು ಇರ್ತೀವಿ. ಆ ಥರ ತುಂಬ ಒಳ್ಳೆ ಪಾತ್ರ ನನಗೆ ಈ ಚಿತ್ರದಲ್ಲಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ನಿರ್ಮಾಪಕರ ನಿರ್ದೇಶಕರ ಚಿತ್ರದಲ್ಲಿ 3ನೇ ಚಿತ್ರ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿ ಮಾಡಿದಂತಹ ನಾಗೇಂದ್ರ ಪ್ರಸಾದ್ ಸಾರ್ಗೂ ತುಂಬ ಧನ್ಯವಾದಗಳು. ಅದೊಂದು ವಿಶೇಷ ನಾನು ಹೇಳಿದೆ, ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ನಾನು ಒಟ್ಟಿಗೆ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ನಿಜವಾಗ್ಲೂ ನಂಗೆ ಸಂತೋಷ ಆಗ್ತಿದೆ. ಮೊದಲಲ್ಲಿ 2 ಸಿನಿಮಾ ಮಾಡಿದ್ವಿ, ಬಟ್ ತುಂಬ ದಿನ ಆಗಿತ್ತು ಈ ಥರ ಮತ್ತೆ ಕಾಂಬಿನೇಷನ್ ನಾವು 3 ಜನ ಮಾಡ್ತಾ ಇರೋದು. ಮಾನಸ ಸರೋವರ ನಿಮ್ಮ ಅರ್ಥ ಇಲ್ಲ, ನಿಜವಾಗ್ಲೂ ಈ ಚಿತ್ರದಲ್ಲಿ ಮತ್ತೆ ನಾವು ಕಾಂಬಿನೇಷನ್ನು ತಗೊಂಡು ಒಳ್ಳೆ ಪಾತ್ರಗಳಲ್ಲಿ ನಾವು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಈ ಚಿತ್ರ ಮುಗಿದು ನಿಮ್ಮೆಲ್ಲರ ಮುಂದೆ ಬಂದು ಒಂದು ಹಿಟ್ ಅನ್ಸ್ಕೊಳ್ಳೋ ಒಂದು ಒಳ್ಳೆ ಚಿತ್ರ ಆಗಲಿ ಅಂತ ನಾನು ಮನಸಾರ ಹಾರೈಸ್ತೀನಿ. ಈ ಚಿತ್ರದಲ್ಲಿ ಎಲ್ಲರೂ, ಪ್ರತಿಯೊಬ್ಬರಿಗೂ, ನಮ್ಮ ಸನತ್ ಸಾರ್ಗೆ, ರವೀಂದ್ರ ಸಾರ್ಗಾಗಲಿ, ನಾಗೇಂದ್ರ ಪ್ರಸಾದ್, ಹೀರೋ ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಸಿನಿಮಾ ಹೇಗೆ ಬರೆಯೋಕೆ ಸಾಧ್ಯವಿರೋ ನಿಮ್ಮ ನಟನೆ ಮಾತ್ರ ಅಮೇಝಿಂಗ್, ಔಟ್ಸ್ಟ್ಯಾಂಡಿಂಗ್ ಇತ್ತು. ಇದರಲ್ಲೂ ಕೂಡ ಅದ್ಭುತವಾಗಿರುತ್ತೆ ಅಂತ ಭಾವಿಸ್ತಾ, ಇನ್ನು